ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಗ್ತದೆ ಇಲ್ಲಿ? ಲಕ್ಷ್ಮಿ ಮನೆ ಬಿಟ್ಟು ಹೋಗೋಕೆ ಸಿದ್ಧವಾದ್ಲ. ಈ ಕಡೆ ಸತ್ಯ ಗೊತ್ತಾಯ್ತು, ಆ ಕಡೆ ವೈಷ್ಣವ್ಗೆ ಸತ್ಯ ಗೊತ್ತಾಯ್ತು. ವೈಷ್ಣವ್ ಕೀರ್ತಿ ಮನೆಯಲ್ಲಿ ಮಾಡಿದ ದೊಡ್ಡ ಮಾತ್ರ ಏನು ಘಟನೆ ಏನು ಅಂತ ಏನಾಯಿತು? ವೈಷ್ಣವ್ನ ನುಗ್ಬಿಟ್ರ ಕಾರುಣ್ಯ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿಗೆ ಅನುಮಾನ ಬರುತ್ತೆ, ವೈಶ್ ಮತ್ತು ಕೀರ್ತಿ ಇಬ್ಬರ ಮೇಲೂ ಕೂಡ ಅನುಮಾನ ಬರುತ್ತೆ. ಇಷ್ಟು ದಿನ ಒಬ್ಬರ ಮೇಲಿತ್ತು, ಈಗ ಇಬ್ಬರ ಮೇಲೂ ಕೂಡ ಬರ್ತದೆ ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ವೈಷ್ಣು ಬಿಡಿಸಿ ಹೋಗಿದಂಥ ಆ ಒಂದು ಫೋಟೋ ಲಕ್ಷ್ಮಿ ಕಣ್ಣಿಗೆ ಬೀಳುತ್ತೆ. ತಕ್ಷಣ ಹೋಗ್ತಾಳೆ, ಪೀಸ್ ಆಫ್ ಫೋಟೋನ ತೆಗಿತಾಳೆ, ನೋಡ್ತಾಳೆ, ಶಾಕ್ಗೆ ಒಳಗಾಗ್ತಾಳೆ, ಹೋಗ್ತಾಳೆ ಲಕ್ಷ್ಮಿ. ಹಾಗಾದ್ರೆ ಅವತ್ತು ಪೂಜಾ ಹೇಳಿದ್ದು ಕೀರ್ತಿನೇ ವೈಷ್ಣವ್ ಲವರ್ ಅಂತ. ದೊಡ್ಡಪ್ಪ ಬಂದು ಫ್ರೆಂಡ್ಶಿಪ್ ಅಲ್ಲಮ್ಮ, ಅದು ಬೇರೆದೇ ಅರ್ಥ ಕೊಡುತ್ತೆ ಅಂತ ಹೇಳಿದ್ದು. ಅವತ್ತು ಅತ್ತೆ ಕೀರ್ತಿ ಅವಳು ಲವರ್ ಅಲ್ಲ, ಕೀರ್ತಿ ಒಬ್ಬಳೇ ಪ್ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿದ್ದು. ಈ ಕಡೆ ವೈಶ್ ಕೀರ್ತಿನ ನಿಮ್ಮ ಲವರ್ ಅಂದಾಗ ಅಲ್ಲ ಅಂತ ಹೇಳಿದ್ದು. ಇದೆಲ್ಲ ಸುಳ್ಳ? ಹಾಗಾದ್ರೆ ಅವ್ರು ಹೇಳಿದ್ದು ಎಲ್ಲವೂ ಸುಳ್ಳು, ಇಷ್ಟು ದಿನ ಸುಳ್ಳು ಹೇಳಿದರು ಅಂತ ಅಂದ್ಕೊಂಡು ತುಂಬ ನೊಂದ್ಕೂತದಾಳೆ. ಜೊತೆಗೆ ಪೂಜಾ ಮದುವೆ ಟೈಮಲ್ಲಿ ಇದು ಯಾರು ಕೊಟ್ಟಿದ್ದು ಲಾಕೆಟ್ ಅಂದಾಗ ವೈಷ್ಣು ಅಂತ ಹೇಳ್ತಾಳೆ ಲಕ್ಷ್ಮಿ. ನಾನು ಇದೇ ರೀತಿ ಗೀತೆ ಕತ್ತಲ್ಲಿ ನೋಡಿದ್ನಲ್ಲ, ಅವಳದೇನಾದರೂ ಕೊಟ್ರ ಅಂತ ಕೇಳಿದ ಮಾತು ಈಗ ಆ ಲಾಕೆಟ್ನ ಇಟ್ಕೊಂಡು, ಹಾಗಾದರೆ ಇದು ನಂದಲ್ವಾ, ಇದು ಕೀರ್ತಿ ಅವ್ರದ, ಹಾಗಾದರೆ ನನ್ನ ಗಂಡ ನನ್ನವ್ರಲ್ವಾ, ನಾನು ಮೋಸ ಹೋಗ್ಬಿಟ್ನ, ನನಗೆ ಮೋಸ ಮಾಡಿಬಿಟ್ರ, ಎಲ್ಲರೂ ಕೂಡ ಸುಳ್ಳಿನ ಪರದೆಯಲ್ಲಿ ನನ್ನನ್ನು ಇಟ್ಬಿಟ್ರಲ್ಲ, ಏನು ಮಾಡಲಿ ನಾನು ಅಂತ ಹೋಗ್ತದಾಳೆ. ಜೊತೆಗೆ ಆ ಕಡೆ ಕೀರ್ತಿನ ವೈಶ್ವ ಪ್ರಶ್ನೆ ಮಾಡ್ತಿದ್ದಾನೆ. ನೋಡು ಕೀರ್ತಿ, ನಾನು ನೀನು ಇಬ್ಬರು ಕೂಡ ತುಂಬ ಅಂದರೆ ತುಂಬ ಪ್ರೀತಿ ಮಾಡಿದ್ವಿ, ಪ್ರಾಣಕ್ಕಿಂತ ಹೆಚ್ಚಾಗಿ, ಆದರೆ ನೀನು ಯಾಕೆ ನನಗೆ ಮೋಸ ಮಾಡಿ ಹೋದ? ಇವತ್ತು ನನಗೋಸ್ಕರ ಕಾಲ್ಗಿಚ್ಚು ಕಿತ್ತು ಹೋದರೂ ಕೂಡ ಸುಸ್ತಾಗೋ ರೀತಿ ಡ್ಯಾನ್ಸ್ ಮಾಡ್ತಿದ್ಯಾ, ಪ್ರಜ್ಞೆನೇ ಇಲ್ದಿರೋ ರೀತಿ, ಒಂದು ಪ್ರಾಮಿಸ್ ಬ್ರೇಕ್ ಮಾಡಿದೆ ಅಂತ ಅಷ್ಟು ರಂಬಾಟ ಮಾಡ್ತೀಯ, ಇಷ್ಟೆಲ್ಲ ಪ್ರೀತಿ ಮಾಡ್ತಿರೋ ನೀನು ಅವತ್ತು ಯಾಕೆ ನನ್ನನ್ನು ಬಿಟ್ಟು ಹೋದೆ? ಅವತ್ತು ನಾನು ನಿನ್ನನ್ನು ಎದೆ ಮೇಲೆ ಇಟ್ಕೊಂಡಿದ್ದೆ, ಆದರೆ ನೀನು ನನ್ನನ್ನು ಓದ್ ಹೋದೆ. ಆ ಪ್ರಶ್ನೆಗೆ ನನಗೆ ಉತ್ತರ ಬೇಕೇ ಬೇಕು ಅಂತ ವೈಷ್ಣವ್ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕಾರುಣ್ಯ ಅವರು ಸುಮ್ಮನೆ ಹೋಗ್ಬಿಡು ವೈಷ್ಣವ್, ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನನ್ನ ಮಗಳ ಪಾಡಿಗೆ ನಮ್ಮ ಮಗಳನ್ನ ಬಿಟ್ಟು ಹೊಟ್ಟೋಗ್ಬಿಡುವಂಥದ್ದು ಬಿಡ್ತಾರೆ ವೈಷ್ಣವ್ನ. ಆದರೆ ಇಲ್ಲಿ ಕೀರ್ತಿ ತಡಿತಾಳೆ. ಈ ಕಡೆ ವೈಷ್ಣವ್ ಮಾತ್ರ ಇಲ್ಲ ಆಂಟಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ವೈಷ್ಣವ್ ಕೊನೆಗೂ ನನ್ನ ಪ್ರೀತಿ ಅರ್ಥ ಆಯ್ತಲ್ಲ ನಿನಗೆ, ಏನಿದು ಬಾಕ್ಸ್ ಅಂತ ಹೇಳಿ ತಗೋತಾಳೆ. ಇದು ನಮ್ಮ ಮೆಮೊರೀಸ್, ನಮ್ಮ ಸ್ವೀಟ್ ಮೆಮೊರೀಸ್ ಇನ್ನೂ ಕೂಡ ಇಟ್ಕೊಂಡಿದ್ಯಾ? ಇಲ್ಲೇ ಗೊತ್ತಾಗ್ತದೆ ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ. ನಾನು ಹೇಳಿಲ್ವಮ್ಮ ವೈಷ್ಣವ್ ನಂಗೆ ಸಿಗ್ತಾನೆ ನಮ್ಮ ಪ್ರೀತಿ ಅಂಥದ್ದು ಅಂತ ಹೇಳ್ತಿದ್ರೆ, ಹೌದು ಕೀರ್ತಿ ನೀನು ಹೇಳಿದ ನಿಜ, ನೀನು ನನ್ನ ಬಿಟ್ಟು ಹೋಗೋ ತನಕ, ನೀನು ನನಗೆ ಮೋಸ ಮಾಡೋ ತನಕ ಇದು ನಿಜವಾಗ್ಲೂ ಸ್ವೀಟ್ ಮೆಮೊರೀಸ್ ಆಗಿತ್ತು, ಆದರೆ ಇವಾಗಲ್ಲ ಅಂತ ಹೇಳಿ ಅವ್ರದ್ದೇ ಮನೇಲಿ ಎಣ್ಣೆ ತಂದು ಅವತ್ತು ನೀನು ಅದನ್ನೆಲ್ಲ ಅರ್ಥಂಬರ್ಧ ಸುಟ್ಟಾಕಿದ್ದ ಅಂತ ಹೇಳಿ ಕೆಳಗಡೆ ಚೆಲ್ಲಿ ಅದ್ರ ಮೇಲೆ ಎಣ್ಣೆ ಹಾಕ್ತಾನೆ ಸುಡೋದಕ್ಕೆ. ಈ ಕಡೆ ಕೀರ್ತಿಗೆ ಶಾಕ್ ಆಗ್ತದೆ. ಆದರೆ ನಾನು ಅದನ್ನು ಹೃದಯದ ಮೇಲೆ ಇಟ್ಟದ್ದೆ, ಆದರೆ ನೀನು ಅದನ್ನು ಅರ್ಥಂಬರ್ಧ ಸುಟ್ಟಾಕಿರೋದು ಯಾವತ್ತೂ ಕೂಡ ಪೂರ್ತಿ ಸುಟ್ಟು ಹೋಗಬೇಕು, ಅದಕ್ಕೆ ಯಾವುದೇ ರೀತಿ ಬೆಲೆ ಕೂಡ ಇಲ್ಲ. ನೀನು ಯಾವತ್ತು ನನ್ನನ್ನು ಬಿಟ್ಟು ದೂರ ಹೋಗಿ ಓದ್ಯೋ ಅವತ್ತೇ ಎಲ್ಲವೂ ಕೂಡ ಸ್ವೀಟ್ ಮೆಮೊರೀಸ್ ಎಲ್ಲ ಬ್ಯಾಡ್ ಮೆಮೊರೀಸ್ ಆಗೋಯ್ತು ಅಂತ ಹೇಳಿ ಬೆಂಕಿ ಹಚ್ಚಿಬಿಡ್ತಾನೆ. ಹಚ್ಚುತ್ತೆ ತಡ. ಈ ಕಡೆ ಕೀರ್ತಿ ಅದನ್ನೆಲ್ಲ ಆರ್ಸೋಕೆ ಹೋಗ್ತಿದ್ರೆ ಬೆಂಕಿ ಆಫ್ ಮಾಡುವ ಅಂತ ಅವಳೇ ಹೋಗ್ತಿದ್ದಾಳೆ. ಅಶ್ವಿನಿ ಅವರಮ್ಮ ತಡೀತಿದ್ದಾರೆ. ಈ ಕಡೆ ವೈಷ್ಣವ್, ನೋಡು ಕೀರ್ತಿ, ಇದನ್ನು ನಾನು ನಿನಗೆ ಅರ್ಥ ಮಾಡಿಸ್ಬೇಕಿತ್ತು. ನನ್ನ ಜೀವನದಲ್ಲಿ ನೀನು ಮುಗ್ದೋಗಿರುವ ಅಧ್ಯಾಯ ಎಲ್ಲ ಕೂಡ ಮುಗ್ದೋಗಿದೆ. ಒಮ್ಮೆ ಬಿಟ್ಟು ಹೋದ್ಮೇಲೆ ಮತ್ತೆ ಅದು ಬೇಕು ಅಂದರೆ ಜೀವನದಲ್ಲಿ ವಾಪಸ್ ಸಿಗೋದಿಲ್ಲ. ಈಗ ಪೂರ್ತಿ ಎಲ್ಲವನ್ನ ಕೂಡ ಸುಟ್ಟಾಕಿದ್ದೀನಿ, ಇದರಿಂದನಾದರೂ ಅರ್ಥ ಮಾಡ್ಕೊ. ಐ ಮೂವ್ ಆನ್, ನೀನು ಕೂಡ ಮೂವ್ ಆನ್ ಆಗೋ, ಎಲ್ಲವನ್ನ ಕೂಡ ಬಿಟ್ಟು ನಿನ್ನ ಲೈಫನ್ನ ನೋಡ್ಕೊ ಅಂತ ಹೇಳ್ತಾರೆ. ಜೊತೆಗೆ ಈಗ 2 ತಿಂಗಳಾಯಿತು ಕೀರ್ತಿ ಅಂತ ಹೇಳಿದ ತಕ್ಷಣ ಕೀರ್ತಿಗೆ ನೆನಪಾಗತ್ತೆ, ಅವತ್ತು ನೀನು 2 ತಿಂಗಳೊಳಗೆ ನನಗಿಂತ ಜಾಸ್ತಿ ಲಕ್ಷ್ಮಿನ ಪ್ರೀತಿ ಮಾಡಬೇಕು, ಆ ರೀತಿ ಪ್ರೀತಿ ಮಾಡಿದ್ರೆ ನಾನು ನಿನ್ನ ಲೈಫಿಂದ ಆಚೆ ಹೋಗ್ತೀನಿ ಅಂತ. ಅದನ್ನು ವೈಷ್ಣವ್ ನೆನಪು ಮಾಡ್ತಾನೆ. 2 ತಿಂಗಳಾಯಿತು, ಮಹಾಲಕ್ಷ್ಮಿ ಮಾತ್ರ ನನ್ನ ಲೈಫಲ್ಲಿ ಇರೋದು, ನೀನು ಇನ್ನು ಮುಂದೆ ನಿನ್ನ ಲೈಫ್ ನೋಡಿಕೊಂಡ್ರೆ ಒಳ್ಳೆಯದು. ನನ್ನ ಲೈಫಲ್ಲಿ ಅದು ನನ್ನ ಮಹಾಲಕ್ಷ್ಮಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬರಬೇಡ ಅನ್ನೋ ಎಚ್ಚರಿಕೆನ ಕೊಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಕೀರ್ತಿ ವೈಷ್ಣವ್ ಅಂತ ಕೂಗ್ತಿದ್ರು ಕೂಡ ವೈಷ್ಣವ್ ಕೀಳ್ದೆ ಬರ್ತಿದ್ದಾನೆ. ಅಷ್ಟರಲ್ಲಿ ಅಪ್ಪ ಮನೆ ಹತ್ರ ಬರ್ತಿದ್ದಾಗೆ ಕೃಷ್ಣವರು ಮಗನ ನೋಡಿದ್ದ. ಏನಿದು ವೈಷ್ಣವ್, ಅವತ್ತು ಏನು ಹೇಳ್ದೆ, ಇವತ್ತು ಏನು ಮಾಡ್ತಿದ್ಯಾ, ಕೀರ್ತಿ ಮನೆ ಕಡೆಯಿಂದ ಯಾಕೆ ಬರ್ತಿದ್ಯಾ ಅಂದಾಗ ಅಪ್ಪ ಕೆಲವೊಂದು ಮೆಮೊರೀಸ್ ಇತ್ತು, ಅವಳು ಅವತ್ತು ಅರ್ಧ ಸುಟ್ಟಾಕಿದ್ಲು, ಪೂರ್ತಿ ಸುಟ್ಟಾಕಿ ನನ್ನ ಮನಸ್ಸಲ್ಲಿ ನೀನಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಿತ್ತು.
ಲಕ್ಷ್ಮಿಯವ್ರು ಮಾತ್ರ ನನ್ನ ಬದುಕಲಿ ಅಂತ ಅದಕ್ಕೋಸ್ಕರ ಹೋಗಿದ್ದೆ ಅಂತ ಹೇಳಿದಾಗ ನೋಡು ವೈಷ್ಣು, ನಮ್ಮ ಜೀವನದಲ್ಲಿ ಅಡೆತಡೆಗಳು ಎಲ್ಲವೂ ಕೂಡ ಬರುತ್ತೆ, ಕೆಸರು ಬರುತ್ತೆ. ನಾವು ಎಷ್ಟೇ ತಡೆದು ಹೋದರೂ ಕೂಡ ಅದು ನಮ್ಮ ಕಾಲಿಗೆ ಮೆತ್ಕೊಂತು ಅಂತ ಹೇಳಿ ವರಿ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅದನ್ನು ಸೀಟು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಅದನ್ನು ಬಿಟ್ಟು ಈ ರೀತಿ ನಾನು ಸುಟ್ಟು ಹಾಕ್ತೀನಿ, ಅದನ್ನು ಬಿಡ್ತೀನಿ, ಅದೆಲ್ಲ ಆಗೋದಿಲ್ಲ. ನೀನು ಬದಲಾಗಿದ್ಯಾ ನಿನ್ನ ಹೆಂಡತಿಗೋಸ್ಕರ, ನಂಗೆ ತುಂಬಾ ಖುಷಿ ಆಗ್ತದೆ ಅಂದಾಗ ಹೌದಪ್ಪ, ಇನ್ನು ಮುಂದೆ ನಾನು ಲಕ್ಷ್ಮಿಯವ್ರ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟರೊಳಗೆ ಈ ಕಡೆ ಲಕ್ಷ್ಮಿ ಕುಸ್ತೂಗಿದ್ದಾಳೆ. ಕಾವೇರಿ ಅವ್ರು ಬರ್ತಾರೆ, ಲಕ್ಷ್ಮಿನ ನೋಡಿ ಶಾಕ್ ಆಗ್ತಾರೆ. ಎಲ್ಲವೂ ಕೂಡ ಗೊತ್ತಾಗುತ್ತೆ. ಫೋಟೋ ಹೇಗೆ ಸಿಕ್ತು ಇವಳ ಕೈಗೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತಾಳೆ, ಅವತ್ತು ಯಾಕೆ ಈ ರೀತಿ ಹೇಳಿದ್ರಿ ಅಂತ. ಮುಗಿತು ಕತೆ. ಏನಾದ್ರು ತಲೆ ಓಡಿಸೋ ತನಕ ಇವಳು ಒಳಗಡೆನೇ ಇರಬೇಕು, ಇಲ್ಲ ಅಂದರೆ ಮುಗ್ದೋಗುತ್ತೆ. ಎಷ್ಟೆಲ್ಲ ತಡೆದೆ ಆದರೂ ಕೂಡ ವಿಷಯ ಗೊತ್ತಾಯ್ತಲ್ಲ ಅಂತ ಅನ್ಕೋತಾರೆ. ನಂತರ ಲಾಕ್ ಹಾಕ್ತಾರೆ. ನಂತರ ಲಕ್ಷ್ಮಿಗೆ ಅಂದು ನಿಮ್ಮ ಮನಸ್ಸಲ್ಲಿರುವ ಹೆಸರನ್ನ ಈ ಮರದ ಮೇಲೆ ಕೆತ್ತಿ ಅಂತ ಹೇಳಿ ವೈಷ್ಣವ್ ಕೈಲಿ ಕೆತ್ತಿಸಿದ್ದು ಲಕ್ಷ್ಮಿ ನೋಡು ಅಂದಾಗ ನೋಡಲ್ಲ ಅಂತ ಹೇಳಿದ್ದು ಲಕ್ಷ್ಮಿಗೆ ನೆನಪಾಗತ್ತೆ. ತಕ್ಷಣ ಹೊರಡೋಕೆ ನೋಡ್ತಾಳೆ, ಡೋರ್ ಓಪನ್ ಆಗ್ತಿಲ್ಲ. ಹಾಗೆ ಓಪನ್ ಮಾಡ್ತಾನೆ ಇದ್ದಾಳೆ. ಅವಳು ಪ್ರಜ್ಞಾಹೀನ ಸ್ಥಿತಿಲಿದ್ದಾಳೆ. ಪ್ರಜ್ಞೆ ಸ್ಥಿತಿಲೇ ಇಲ್ಲ. ಏನಾಗ್ತದೆ ಅಂತ ಗೊತ್ತಿಲ್ಲ. ತನ್ನನ್ನು ತಾನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟರಲ್ಲಿ ಗಂಗಕ್ಕ ಬರ್ತಾರೆ. ಏನಾಯಿತು ಲಕ್ಷ್ಮಕ್ಕ, ನೀವು ಯಾಕೆ ಒಳಗಡೆ ಸೇರ್ಕೊಂಡಿದ್ದಾರ? ಡೋರ್ ಲಾಕ್ ಆಗಿದೆ, ಅದನ್ನು ಯಾಕೆ ಓಪನ್ ಮಾಡ್ತಿದ್ದೀರಾ? ಈ ರೀತಿ ಯಾರು ಮಾಡಿದ್ದು ಅಂತ ಕೇಳ್ತಿದ್ದಾಳೆ. ನಂತರ ಈ ಕಡೆ ಕಾವೇರಿಯವರು ಹೊರಗಡೆ ಬರ್ತಾರೆ. ಇಬ್ಬರು ಕೂಡ ಏನು ಮಾಡ್ತಿದ್ರ ಇಲ್ಲಿ ಅಂದಾಗ, ನೀನು ಯಾಕೆ ಹೊರಗಡೆ ಬಂದೆ? ಯಾಕೆ ಅಪ್ಪ ಮಗ ಏನು ಮಾಡ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿ ತೊಡ್ಕೊಳಕ್ಕಾಗದೆ ಬಂದ್ಯಾ ಅಂದಾಗ ಶಾಕ್ ಆಗುತ್ತೆ ಕಾವೇರಿಯವ್ರಿಗೆ. ನನ್ನ ಟ್ಯಾಬ್ಲೆಟ್ಸ್ ಮುಗ್ದೋಗಿತ್ತು ಅದಕ್ಕೆ ಅಂದಾಗ, ಸರಿ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ವೈಶು ಒಳಗಡೆ ಬರ್ತಿದ್ರೆ, ಇಲ್ಲ ನೀನು ಕೂಡ ಅವ್ರ ಜೊತೆ ಹೋಗಿ ತೊಗೊಂಡ್ಬಾ ಅಂತ ಅವ್ರಿಬ್ರನ್ನ ಕಳಿಸ್ತಾರೆ. ಅಷ್ಟರಲ್ಲಿ ಈ ಕಡೆ ಡೋರ್ ಓಪನ್ ಮಾಡ್ತಾರೆ. ಗಂಗಕ್ಕ ಏನಾಯಿತು ಎಂತು ಅಂತ ಗಂಗಕ್ಕಂಗೆ ಹೇಳಿದೆ. ಈ ಕಡೆ ಲಕ್ಷ್ಮಿ ಹಾಗೆ ಹೊರಗಡೆ ಬರ್ತಾಳೆ. ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಬಿಕಾಸ್ ಭಾವನೆಗಳು ಇಲ್ಲ ಅಂತ ಅಂದಮೇಲೆ ಅಲ್ಲಿ ಬಾಳೋದು ಹೇಗೆ, ಖಂಡಿತ ಬಾಳ್ವೆ ಮಾಡೋದು ಕಷ್ಟ ಆಗುತ್ತೆ ಅಂತ ನಿರ್ಧಾರ ಮಾಡಿದಾಳೆ ಲಕ್ಷ್ಮಿ. ಹಾಗಾಗಿ ಹೊರಗಡೆ ಬಂದಿದ್ದಾಳೆ. ಹೋಗ್ತಿರೋದು ಅಲ್ಲಿಗೆ ಮರ ಹತ್ರ ಹೋಗಿ ಕೀರ್ತಿನೇ ಅನ್ನೋದನ್ನು ಕನ್ಫರ್ಮ್ ಮಾಡಿ ಬರ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೋಸ್ಕರ ವೇಟ್ ಮಾಡಿ.